ಬೆಂಗಳೂರಿನ ಟೆಕ್ಕಿ ಆತ್ಮಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಪತ್ನಿ ಕಿರುಕುಳದ ರಹಸ್ಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೂ ದೂರು ನೀಡಿದ್ರಂತೆ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಅಂದ್ರೆ ಸಾವನ್ನಪ್ಪುವ 2 ನಿಮಿಷಗಳ ಮುಂಚೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಮೇಲ್ ಕಳುಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಮೇಲ್ ಮಾಡಿದ್ದಾರೆ ಟೆಕ್ಕಿ ಅತುಲ್ ಸುಭಾಷ್. ಡಿಸೆಂಬರ್ 9ರ ರಾತ್ರಿ 1 ಗಂಟೆ 31 ನಿಮಿಷಕ್ಕೆ ಮೇಲ್ ರವಾನೆ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಇಬ್ಬರಿಗೂ ಕೂಡ ಮೇಲ್ ಮಾಡಿದ್ದಾರೆ. ಡಿಸೆಂಬರ್ 9 ರಾತ್ರಿ 1 ಗಂಟೆ 31 ನಿಮಿಷಕ್ಕೆ. ನಿಮ್ಮ ಕೈಯಲ್ಲಿ ದೊಡ್ಡ ಅಧಿಕಾರ ಇದೆ, ಮನಸ್ಸು ಮಾಡಿದ್ರೆ ನೀವು ದೇಶದಲ್ಲಿ ಬದಲಾವಣೆ ತರಬಹುದು. ಅಸಮರ್ಥ ಮತ್ತು ಪಕ್ಷಾತೀತ ನ್ಯಾಯಾಧೀಶರನ್ನ ವಜಾಗೊಳಿಸಬೇಕಂದ್ರೆ ಪಕ್ಷಪಾತಿ ನ್ಯಾಯಾಧೀಶರನ್ನ ವಜಾಗೊಳಿಸಬೇಕು. ಈ ರೀತಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿ ರಾಷ್ಟ್ರಪತಿಗೆ ಮೇಲ್ ಮಾಡಿದ್ದಾರೆ. ಅಂದರೆ ಪಕ್ಷಪಾತಿಯಾಗಿ ಯಾರು ಈ ಒಂದು ಆದೇಶವನ್ನು ಕೊಡ್ತಾರೆ, ಜಡ್ಜ್ಮೆಂಟನ್ನು ಕೊಡ್ತಾರೆ ಅಂತ ನ್ಯಾಯಾಧೀಶರನ್ನ ನೀವು ಅಮಾನತುಗೊಳಿಸಿ ಅಂತ ರಾಷ್ಟ್ರಪತಿಯವರಿಗೆ ಮೇಲ್ ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗೂ ಕೂಡ ಮೇಲ್ ಮಾಡಿದ್ದಾರೆ. ಅತುಲ್ ಸುಭಾಷ್ ಅವರು ತನ್ನ ಮೇಲೆ ಸುಳ್ಳು ಕೇಸ್ ಇದೆ, ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಸುಳ್ಳು ಆರೋಪ ಮಾಡಿದ್ದಾರೆ, ಕಾನೂನು ದುರ್ಬಳಕೆ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ರು ಟೆಕ್ಕಿ ಅತುಲ್ ಸುಭಾಷ್ ಅವರು. ಸಾವನ್ನಪ್ಪುವ ಮುಂಚೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಇಬ್ಬರಿಗೂ ಕೂಡ ಅವರು ಮೇಲ್ ಮಾಡಿದ್ದಾರೆ. ಆ ಮೇಲ್ನಲ್ಲಿ ಅವರ ವಿರುದ್ಧ ಅನೇಕ ಕೇಸ್ಗಳನ್ನು ಹಾಕಲಾಗಿದೆ, ಅನೇಕ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಬಟ್ ಅವೆಲ್ಲವೂ ಕೂಡ ಸುಳ್ಳು ಆರೋಪ. ಇಲ್ಲಿವರೆಗೂ ಕೂಡ ನಾನು ಏನೇನು ನೋವು ಅನುಭವಿಸಿದ್ದೀನೋ ಅದೆಲ್ಲವೂ ಕೂಡ ನನ್ನ ಪತ್ನಿ ಕಡೆಯಿಂದ ಅಥವಾ ನನ್ನ ಪತ್ನಿಯ ಕುಟುಂಬಸ್ಥರ ಕಡೆಯಿಂದ ಆಗಿರುವಂಥ ಏನೇನು ಅನ್ಯಾಯ ಇದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಮೇಲ್ನಲ್ಲಿ ಸುದೀರ್ಘವಾಗಿ ಆ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮೃತಪಟ್ಟಿರುವಂಥ ಅತುಲ್ ಸುಭಾಷ್ ಅವರು ಸಾಯುವ ಮುನ್ನ ಡಿಸೆಂಬರ್ 9ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ 30 ನಿಮಿಷಕ್ಕೆ ಈ ಮೇಲ್ ಹೋಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಕೂಡ ಹೋಗಿದೆ. ಅಂದರೆ ಇವರ ಕೇಸ್ ಏನು ನಡೀತಾ ಇತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೇಸ್ ನಡೀತಾ ಇತ್ತು. ಬಟ್ ಆ ಕೇಸನ್ನು ಕೂಡ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಅಂತ ಕೂಡ ಇವರು ಒತ್ತಾಯಿಸಿದ್ದಾರೆ. ಮತ್ತು ಇಲ್ಲಿವರೆಗೂ ಕೂಡ ಮಹಿಳೆಯರ ಪರವಾಗಿ ಇರುವಂಥ ಅನೇಕ ಕಾನೂನುಗಳನ್ನ ಮಹಿಳೆಯರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನನ್ನಂಥ ಪುರುಷರಿಗೂ ಕೂಡ ನ್ಯಾಯ ಸಿಗಬೇಕು. ನನ್ನ ಕೇಸ್ನಲ್ಲಿ ಇದೇ ರೀತಿಯಾಗಿ ಅನೇಕರದ್ದು ಯಾವ ರೀತಿಯಾಗಿ ಸಂಕಷ್ಟಗಳನ್ನ ಅನುಭವಿಸ್ತಿದ್ದಾರೆ, ಯಾವ ರೀತಿ ಲೈಂಗಿಕವಾಗಿರ್ಬೋದು, ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳಗಳನ್ನ ಅನುಭವಿಸ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಈಗ ನಾನೀಗಾಗಲೇ ಅನೇಕ ಬಾರಿ ದುಡ್ಡನ್ನು ಕಳ್ಕೊಂಡಿದ್ದೀನಿ, ನೆಮ್ಮದಿ ಕಳ್ಕೊಂಡಿದ್ದೀನಿ, ಇದೇ ರೀತಿ ನನಗೆ ಹೆಂಗಾಯಿತು ಬೇರೆಯವ್ರಿಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸುಭಾಷ್ ಅವರು ಈ ರೀತಿ ಒಂದಷ್ಟು ಸುದೀರ್ಘವಾದಂಥ ಲೆಟರನ್ನು ಮೇಲ್ ಮಾಡಿದ್ದಾರೆ. ಅಂದರೆ ಈಗಾಗಲೇ ಜಗತ್ತಿನಾದ್ಯಂತ ದೇಶದಲ್ಲೆಲ್ಲ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸಲೇಬೇಕು ಅಂತ. ಇವರೀಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. 28 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾರೆ, 90 ನಿಮಿಷದ ವಿಡಿಯೋ ಮಾಡಿಟ್ಟಿದ್ದಾರೆ, ಅವರ ಎಲ್ಲ ಕಷ್ಟಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ, ಕೋರ್ಟ್ನಲ್ಲಿ ಏನೇನಾಯಿತು ಅಂತ ಹೇಳ್ಕೊಂಡಿದ್ದಾರೆ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ, ಹೇಗೆ ಕಿರುಕುಳ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕು ಅಂತ ತನಿಖಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಈ ಮೇಲ್ನಲ್ಲಿ ಏನೇನಿತ್ತು ಆ ಅಂಶಗಳನ್ನು ಆಧಾರವಾಗಿಟ್ಕೊಂಡು ತನಿಖೆಯನ್ನು ಮಾಡ್ತಾರೆ. ಮತ್ತು ಕೋರ್ಟ್ನಲ್ಲಿ ಇಲ್ಲಿವರೆಗೂ ಎಷ್ಟು ಬಾರಿ ಹಿಯರಿಂಗ್ ನಡೆದಿತ್ತು, ಏನೇನು ಚರ್ಚೆ ಆಗಿತ್ತು, ಅವರಿಗೆ ಯಾವ ರೀತಿ ಕಿರುಕುಳ ಆಗಿತ್ತು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ.